ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ. ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ವಂದಿಸಿ, ಸಮಸ್ತ ಗುರು ಪರಂಪರೆಗೆ ನಮಿಸಿ, ಶ್ರೀಮದ್ ಶಂಕರಾಚಾರ್ಯ ಸ್ವಾಮಿಗಳು ಶಿಷ್ಯನನ್ನು ಕುರಿತು ಆತನು ನನಗೆ ಪ್ರಾಪ್ತವಾದ ಭವದಾವಾಗ್ನಿಯಿಂದ ಪಾರಣ ಮಾಡ್ತಕ್ಕಂಥವರು ನೀವೇ ಇದ್ದೀರಿ ಅಂತ ಅವರ ಮುಂದೆ ನಿವೇದನೆಯನ್ನು ಮಾಡಿದಾಗ, ರೋಗಿ ತನ್ನ ಸಂಕಷ್ಟವನ್ನು ಹೇಳಿಕೊಂಡಾಗ ಪ್ರಬುದ್ಧನಾಗಿರ್ತಕ್ಕಂತಹ ವೈದ್ಯ ಮೊಟ್ಟ ಮೊದಲ ಆಶ್ವಾಸನೆಯನ್ನು ಕೊಡಬೇಕು. ಆ ಆಶ್ವಾಸನೆ ರೋಗಿಗೆ ಅರ್ಧ ಔಷಧ ಕೆಲಸವನ್ನು ಮಾಡ್ತದೆ. ನೀನು ಚಿಂತೆ ಮಾಡಬೇಡ, ಹಿಂಗೆ ಎಷ್ಟೋ ಮಂದಿಗೆ ನಾನು ಅದು ಕಳೆದಿನ ರೋಗ, ಅವರಿಗೇನು ಆಗ್ಯದ ಅದಕ್ಕಿಂತ ಭಾಳ ಕಡಿಮೆ ಅದ, ನಿಂದು ಒಂದು ಚುಟಿಕೆಗೆ నేను ರೋಗ ತೆಗಿತೀನಿ, ಚಿಂತೆ ಮಾಡಬೇಡ ಅಂತ ಅಭಯ ಅಂತಾರೆ. ಇದಕ್ಕೆ ಅಭಯ ವಚನದಿಂದ ರೋಗಿ ಮನಸ್ಸು ಅರ್ಧ ಶಾಂತ ಆಗ್ತದೆ. ಸಿಕ್ಕಾರಪ್ಪ ಹೆಂಗರೆ ಅಲ್ಲಿ ಕಡಿಮೆ ಮಾಡ್ತಾರೆ ಅಂತ ವಿಶ್ವಾಸ ಹುಡ್ತಾವೆ. ವಿಶ್ವಾಸ ಹುಡ್ತು ಅಂದ್ರೆ ಅವರ ಕೊಡುವ ಔಷಧದಲ್ಲಿ ಅವನಿಗೆ ಶ್ರದ್ಧೆ ಹುಡ್ತದೆ. ಶ್ರದ್ಧೆ ಆಯಿತು ಅಂದ್ರೆ ಆ ಔಷಧ ಕೆಲಸ ಮಾಡ್ತಾರೆ. ಅದಕ್ಕೆ ವೈದ್ಯರ ಮೇಲೆ ರೋಗಿ ವಿಶ್ವಾಸ ಇದ್ದಂಗೆ ಮುಮುಕ್ಷು ಗುರುಗಳ ಮೇಲೆ ಶ್ರದ್ಧೆಯಿಂದ ಕೂಡಿಕೊಂಡ. ಯಾವನೋ ಆರಾಮಿಲ್ಲದ ಮನುಷ್ಯ ವೈದ್ಯರ ಕಡೆಗೆ ಹೋದ್ರೆ, ಅನ್ಪಡಿದ್ದವ, ಶಾಲೆಗೆ ಹೋಗಿಲ್ಲ, ಓದಕ್ಕೆ ಬರ್ತಿದ್ದಿಲ್ಲ, ಹಿಂದಕ್ಕೆ ಗುಳಿಗಿರಲಿಲ್ಲ, ಔಷಧ ಇತ್ತು, ಆಯುರ್ವೇದದೊಳಗೆ ಪುಡಿ ಗಿಡಿ ಕೊಡ್ತಿದ್ರು. ಅವರು ಅವನಿಗೆ ಔಷಧ ಬರೆದು ಅಂಗಡಿಯಾಗ ಸಿಗ್ತಾವ, ಅದಕ್ಕೆ 7 ಭಾಗ ಮಾಡಿ ತಗೋ, ಆರಾಮಾಗ್ತದೆ. 7 ದಿವಸ ಆದ ಕೂಡಲೇ ಆರಾಮಾಯ್ತು. ಅವನಿಗೆ ಬಂದ ಆರಾಮಾಯ್ತೇನೋ ಅಂದ್ರೆ, ಹ್ಞೂ ಆರಾಮಾಗಿದ್ರಿ. ನಾ ಏನು ಬರೆದು ಕೊಟ್ಟಿನಿ ಚೀಟಿ ತಾ ಅಂದರು. ನೀವೇ ಹೇಳಿರಿ 7 ಭಾಗ ಮಾಡಿ ತಗೋ ಅಂತ. 7 ಭಾಗ ಮಾಡಿ ತೊಗೊಂಡು ನಾನು ಏನು ರೀ ಚೀಟಿ. ವೈದ್ಯರಿಗೆ ಅನ್ನಿಸ್ತು, ನನ್ನ ಔಷಧ ನಿನಗೆ ಆರಾಮ ಮಾಡಿಲ್ಲ, ನಿನ್ನ ಶ್ರದ್ಧೆ ನಿನಗೆ ಆರಾಮ ಮಾಡಿ, ನನ್ನ ಮೇಲೆ ಶ್ರದ್ಧೆ ಆರಾಮ ಮಾಡಿ. ಹಾಗೆ ಗುರು ವೇದಾಂತ ವಾಕ್ಯೇಶು ಯಾ ಶ್ರದ್ಧಾ, ಅದು ಮನುಷ್ಯನಿಗೆ ಮೋಕ್ಷ ಮಾಡ್ತದೆ ವಿನ ಶಾಸ್ತ್ರ ಅಲ್ಲ. ಶಾಸ್ತ್ರ ಮೋಕ್ಷ ಮಾಡಿದೆ. ಶಾಸ್ತ್ರ ಹೇಳುವವರಲ್ಲಿ ಶ್ರದ್ಧೆ ಇತ್ತು ಅಂದರೆ ಮೋಕ್ಷ ಮಾಡ್ತದೆ. ಅಂಥ ಶ್ರದ್ಧಾನ್ವಿತನಾಗಿರ್ತಕ್ಕಂಥ ಶಿಷ್ಯನಲ್ಲಿ ಗುರುಗಳು ಹೇಳಿದರು ಅಂದರೆ ಅದು ಅವನ ಅಜ್ಞಾನ
ಸಮಸ್ತ ಕರ್ಮಗಳನ್ನು ದಹನ ಮಾಡ್ತಕ್ಕಂಥ ಶಕ್ತಿ ಬರ್ತದೆ. ಅದು ಗುರುಗಳು ಹೇಳಿದರು, ಅಪ್ಪ ನಿನ್ನ ವಿಶ್ವಾಸಕ್ಕೆ ಶ್ರದ್ಧೆಗೆ ನನಗೆ ಬಹಳ ಆನಂದ ಆಗಿದೆ. ನಿನ್ನ ಸಮಸ್ತ ಕರ್ಮಗಳು ಅಜ್ಞಾನ ಎಲ್ಲ ಹೋಗ್ತಾವೆ, ಸುಟ್ಟು ಹೋಗ್ತಾವೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುಚೆ ಜ್ಞಾನ ಪ್ಲವೇ ನೀವು ಸಂತರ್ಶಿಸಿ. ನಿನಗೆ ಹಾಕದ ಅದನ್ನು ಹೇಳ್ತಾರೆ. ಅಜ್ಞಾನ ಯೋಗಾತ್ ಪರಮಾತ್ಮನಃ ತವ ಹಿ ಅನಾತ್ಮ ಬಂಧಸ್ತವ ಏವ ಸಂಸ್ಕೃತಿ. ಪರಮಾತ್ಮನಃ ಅಜ್ಞಾನ ಯೋಗಾತ್. ಪರಮಾತ್ಮನ ತಿಳಿಯದೇ ಇರುವುದರಿಂದ ಜ್ಞಾನ ಯೋಗ ಆಗಿಲ್ಲ, ಅಜ್ಞಾನ ಯೋಗ ಆಗಿದೆ ಅವನಿಗೆ. ಸಂಬಂಧ ಎದುರು ಪರಮಾತ್ಮದಲ್ಲ, ಪರಮಾತ್ಮ ಇಲ್ಲ ಅನ್ನೋದು. ಅಜ್ಞಾನ ಯೋಗ, ಅಜ್ಞಾನ ಮೂಲಕವಾಗಿ, ಯೋಗಾತನ ಮೂಲಕವಾಗಿ ಪರಮಾತ್ಮನಃ, ಯಾರ್ದು ಅಜ್ಞಾನ? ಪರಮಾತ್ಮಂದು. ಪರಮಾತ್ಮನ ಅಜ್ಞಾನ ಮೂಲಕವಾಗಿ ತಿಳಿದು ಇರುವುದರಿಂದ ಏನಾಗ್ಯದ ಅಂತ ಕೇಳಿದ್ರೆ, ಹೀ ಅದೇ ಕಾರಣದಿಂದ ಏನಾಗ್ಯದ? ಅನಾತ್ಮ ಬಂಧ. ಜಗತ್ತಿನೊಳಗೆ ನಿಯಮದಲ್ಲಿ ಒಂದರ ವಿಯೋಗ ಇನ್ನೊಂದರ ಸಂಯೋಗ, ಒಂದರ ವಿಯೋಗ ಇನ್ನೊಂದರ ಸಂಯೋಗ. ಪರಮಾತ್ಮನ ವಿಯೋಗ ಆಯಿತು ಅಂದ್ರೆ ಪ್ರಪಂಚದ ಸಂಬಂಧ, ಪ್ರಪಂಚದ ವಿಯೋಗ ಆಯಿತು ಪರಮಾತ್ಮನ ಸಂಬಂಧ. ಪರಮಾತ್ಮನ ವಿಯೋಗ ಯಾಕಾಯಿತು? ಅಜ್ಞಾನಾತ್. ಅಜ್ಞಾನದಿಂದ ಸರ್ವದೇಶ ಸರ್ವಕಾಲ ಸರ್ವ ವಸ್ತುಗಳಲ್ಲಿ ಪರಿಪೂರ್ಣನಾಗಿರುವ ಪರಮಾತ್ಮನ ತನ್ನಲ್ಲಿ ಎಲ್ಲದರಲ್ಲಿ ಈ ಎಲ್ಲ ಇರತಕ್ಕಂಥ ಪರಮಾತ್ಮನ ಅಜ್ಞಾನ ಮೂಲಕವಾಗಿ ಹೀ ಅನಾತ್ಮ ಬಂಧ. ಆತ್ಮ ಪರಮಾತ್ಮ ಅದರದ್ದು ವಿಯೋಗ ಆಯಿತು, ಇನ್ನೊಂದರ ಸಂಯೋಗ ಆಯಿತು. ಏನು? ಪರಮಾತ್ಮ ನಾನದು ಬಿಟ್ಟ, ದೇವ ನಾನದು ಬಿಟ್ಟ, ದೇಹ ನಾನದ ಸಂಬಂಧ ಆಯಿತು. ಸಂಬಂಧ ಇದೆ. ಆ ಸಂಬಂಧ ಮೂಲಕವಾಗಿಯೇ ಏನಾಯಿತು? ಸಂಸ್ಕೃತಿ ಏವ. ಏವಂದ್ರೆ ಅನಾತ್ಮ ಸಂಬಂಧದಿಂದಲೇ, ಅಂದರೆ ದೇಹಾದಿಗಳ ಸಂಬಂಧದಿಂದಲೇ, ಪರಮಾತ್ಮನ ಅಸಂಬಂಧದಿಂದಲೇ ನಿನಗೇನಾಯಿತು? ಸಂಸ್ಕೃತಿ ಪ್ರಾಪ್ತಿಯಾಯಿತು. ಮತ್ತೇನಾಯಿತು? ಬಂಧ. ಸಂಸ್ಕೃತಿ ಬಂಧ ಅಂದರೆ ಏನು ರೀ? ಜನ್ಮ ಮರಣದ ಬಂಧ. ಸಂಸ್ಕೃತಿ ಅಂದರೆ ಏನು? ಜನ್ಮ ಮರಣ. ಇದು ಬಂಧ ಅಂದರೆ ಏನು ರೀ? ಅಪೇಕ್ಷೆ ಇಲ್ಲದಕ್ಕೆ ನಾವು ಬಂಧ ಅಂತೀವಿ. ನಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡೋದಕ್ಕೆ ಬಂಧ ಅಂತೀವಿ. ವಾಕ್ ಸ್ವಾತಂತ್ರ್ಯ ಬಂಧ, ಆಮೇಲೆ ಚಲನ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಆಮೇಲೆ ವಾಗ್ ಸ್ವಾತಂತ್ರ್ಯ. ಅಲ್ಲಿ ಹೋಗಿ ರಾಜವ್ಯಾಕೆ ಹೋಗಂಗಿಲ್ಲ. ಪ್ರತಿಷೇಧ ಸ್ಥಾನಗಳು ಅಂತ ಇರ್ತಾವೆ ನೋಡಿರಿ. ಇಲ್ಲಿ ಕೋರ್ಟ್ನಾಗ ಪೊಲೀಸ ಅಲ್ಲಿ ಹೋಗಿಲ್ಲ ನೀವು ಎಲ್ಲರೂ. ಪ್ರತಿಬಂಧಕ ಅದು. ನಿಮ್ಮ ಗಮನಕ್ಕೆ, ನಿಮ್ಮನ್ನು ಮಾತಿಗೆ ಎಲ್ಲಕ್ಕೆ ಪ್ರತಿಬಂಧಕ ಅದು. ಸರ್ಕಾರ ಹೇಳ್ದಂಗೆ ನಡಿಬೇಕು, ಪ್ರತಿಬಂಧಕ. ಸ್ವಾತಂತ್ರ್ಯ ಕಳ್ಕೋತಾನ. ಮನಸ್ಸಿಗೆ ಬಂದಾಗ ಮಾತಾಡ್ತೀನಿ, ಮನಸ್ಸಿಗೆ ಬಂದಾಗ ಹೇಳ್ತೀನಿ, ಮನಸ್ಸಿಗೆ ಬಂದಾಗ ಹೋಗ್ತೀನಿ. ಇಲ್ಲ, ಇಚ್ಛೆಗೆ ಪ್ರತಿಬಂಧಕ ಆಯಿತು ಅಂತಂದ್ರೆ ಬಂಧ ಅಂತೇವೆ ನಾವು. ಹಾಗೆ ಇಲ್ಲೇನದ? ಸಾಯುವುದಕ್ಕೆ ಹುಟ್ಟುವುದಕ್ಕೆ ನಾನು ಪರಾಧೀನಾಗೇನೆ, ಬಂದಿದೆ. ನಾವು ಹುಟ್ಟಕ್ಕೂ ಅಲ್ಲ, ಹುಟ್ಟಬೇಕೆ. ಸಾಯಕ್ಕೂ ಅಲ್ಲ, ಸಾಯಬೇಕೆ. ಇದು ಬಂಧ. ನನ್ನ ಅಪೇಕ್ಷೆ ಇಲ್ಲದಿದ್ದರೂ ಇವು ನನಗೇನು ಭೋಗಿಸಬೇಕಾಗ್ತದೆ, ಪ್ರಾಪ್ತ ಆಗ್ತದೆ, ಅದಕ್ಕೆ ಬಂಧ ಅಂತೇವೆ ನಾವು. ಸುಖ ಬೇಕಂತೀವಿ, ದುಃಖ ಅದ. ಮಾನ ಬೇಕಂತ ಅಪಮಾನ ಅದ. ಲಾಭ ಬೇಕಂತೀವಿ, ಹಾನಿ ಅದ. ಅಪೇಕ್ಷೆ ಇಲ್ಲ ನಮಗೂ. ನಾವು ಬದ್ಧರಾಗಿದ್ದೇವೆ.
ಮಾನ ಅಪಮಾನವನ್ನು, ಸುಖ ದುಃಖವನ್ನು, ಹಾನಿ ಹೊಳವುಗಳನ್ನು, ಹುಟ್ಟು ಸಾವುಗಳನ್ನು ಬದ್ಧರಾಗಿದೆ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ತವ ಬಂಧ. ಈ ಬಂಧ ಯಾಕೆ ಬಂತು ಪರಾಧೀನತೆ ಅಂದರೆ ಮರ್ತದ್ದರಿಂದ. ಏನು? ಪರಮಾತ್ಮನಃ ಅಜ್ಞಾನ ಯೋಗಾತ್. ಪರಮಾತ್ಮನ ಮರೆವೆಯಿಂದ, ಆತ್ಮದ ಮರೆವೆಯಿಂದ ಅಥವಾ ಪರಮಾತ್ಮನ ಮರೆವೆಯಿಂದ ಏನಪ್ಪ ಅಂತ ಕೇಳಿದ್ರೆ ಇದು ಸಂಸ್ಕೃತಿ. ಈ ಪ್ರಪಂಚ ಚಾಲು ಆಗ್ಯದ. ಮತ್ತು ಹೆಂಗೆ ಮಾಡ್ಬೇಕ್ರಿ ಈ ಸಂಸಾರ ವನಕ್ಕೆ, ಘೋರಾರಣ್ಯಕ್ಕೆ ಏನು ಮಾಡಬೇಕು? ತಯೋರ್ ಏನಪ್ಪ ವಿವೇಕೋದಿತ ಬೋಧವನ್ನಿ. ಇದನ್ನು ನೀನು ಕಳಿಬೇಕಾದ್ರೆ ಏನು? ವಿವೇಕ ಉದಿತ ವಿವೇಕದಿಂದ ಉತ್ಪನ್ನವಾದ ವಿವೇಕ, ಸತ್ಯಾಸತ್ಯ ವಿವೇಕ, ನಿತ್ಯಾನಿತ್ಯ ವಿವೇಕ, ಆತ್ಮಾನಾತ್ಮ ವಿವೇಕ. ಈ ವಿವೇಕದಿಂದ ಏನಪ್ಪ ಅಂತ ಕೇಳಿದರೆ ಹುಟ್ಟಿದ ಅಗ್ನಿಯಿಂದ ಸಂಸಾರ ಅರಣ್ಯವು ಸುಟ್ಟು ಭಸ್ಮವಾಗುತ್ತದೆ. ಜ್ಞಾನ ಉತ್ಪನ್ನ ಆಗಬೇಕಾದ್ರೆ ವಿವೇಕ ಬೇಕು. ಅದು ನಿಶ್ಚಯ ದೃಢ ಆಗಬೇಕಾದ್ರೆ ಶ್ರದ್ಧಾ ಬೇಕು. ಅದಕ್ಕೆ ಅಂತಾರೆ ವಿವೇಕ ಶ್ರದ್ಧೆ. ವಿವೇಕ ಇಲ್ಲ ಅಂದ್ರೆ ಜ್ಞಾನ ಆಗೋದಿಲ್ಲ. ಶ್ರದ್ಧೆ ಇಲ್ಲಾಂದ್ರೆ ನಿಷ್ಠಾ ಬರೋದಿಲ್ಲ. ನಿಷ್ಠಾ ಬರಲಿಲ್ಲ ಅಂದ್ರೆ ಫಲ ಸಿಗೋದಿಲ್ಲ. ಅದಕ್ಕೆ ಅಂತಾರೆ ಅವರು, ಫಲ ಸಿಗಬೇಕು ಅಂದ್ರೆ ಏನು ಮಾಡಬೇಕು? ನಮಗೆ ಅದರಲ್ಲಿ ವಿವೇಕನೂ ಇರಬೇಕು, ನಿಷ್ಠಾನೂ ಇರಬೇಕು. ಅವೆರಡೂ ಇದ್ದ ಮಾತ್ರಕ್ಕನ ಆ ಕಾರ್ಯದಲ್ಲಿ ಫಲ ಇಲ್ಲಕ್ಕೆ ಸಿಗುವುದಿಲ್ಲ. ಯಾವ ಕಾರ್ಯದಲ್ಲಿ ಯಾವುದೇ ಉದ್ಯೋಗ ಮಾಡೋಕ್ಕೆ ವಿವೇಕ ಇರಬೇಕು. ಎಡಬಿಡದೆ ಮಾಡತಕ್ಕಂಥ ಅದ್ರ ಜೊತೆಗೆ ಬೆರೆತಿರ್ಬೇಕು. ಅವನು ಮುಂಜಾನೆ ಮಾಡಿದೆ ಸಾಯಂಕಾಲ ಮಾಡಿದೆ ತಿಳುವಳಿಕೆ ಅದ ಮಾಡಲಿಲ್ಲ ಅಂದ್ರೆ ಫಾಯ್ದೆ ಆಗೋದಿಲ್ಲ ಅವನಿಗೆ. ಹಾಗೆ ಇಲ್ಲೇನೂ ಕೂಡ ಆತ್ಮಾನಾತ್ಮ ವಿವೇಕ ನನಗೆ ಕಲ್ಯಾಣ ಆಗ್ತದೆ ಅಂತ ಗೊತ್ತದ, ಅದರ ನಿಷ್ಠ ಇಲ್ಲ ಅವನಿಗೆ. ಅದಕ್ಕೆ ಹೇಳಿದ್ರೆ ಅವ್ರೇನಪ್ಪ ಅದಕ್ಕೆ ಹೆಂಗಿರಬೇಕು ಅಂದ್ರೆ ಆತ್ಮಾನಾತ್ಮ ವಿಯೋಗೋದಿತ ಬೋಧವನ್ನಿ, ಬೋಧರೂಪ ಅಗ್ನಿ, ಜ್ಞಾನಾಗ್ನಿ. ಇದು ಏನು ಮಾಡ್ತದೆ? ನಿನ್ನ ಭವಾರಣ್ಯವನ್ನು ಸುಟ್ಟು ಹಾಕ್ತದೆ. ಅರಣ್ಯ ಅಂತ ಅದಕ್ಕಂತಾರೆ ನೇಮ ಸೀಮೆಗಳು ಇಲ್ಲದ್ದು. ಈ ಅರಣ್ಯದಾಗ ಯಾವ ಗಿಡ ಅದಾವ ಅಂತ ಅನ್ನೋದು ಗೊತ್ತಿಲ್ಲ. ಚಲೋನೂ ಅದಾವ, ಕೆಟ್ಟನೂ ಅದಾವ, ಜೀವ ತೋಳು ಗಿಡನೂ ಅದಾವ, ಜೀವ ಕೊಡೋ ಗಿಡನೂ ಅದಾವ. ಎಷ್ಟೋ ವನಸ್ಪತಿ ಜೀವ ಕೊಡ್ತಾವ, ಎಷ್ಟೋ ಗಿಡ ಅದಾವ. ಅಲ್ಲಿ ಹೋಗಿ ನಿಂತ್ರಿ ಅಂದ್ರೆ ಹಿಡ್ಕೊಂಡ್ಬಿಡ್ತಾವಂತ್ರಿ. ಅದ್ರ ಹಂಗೆ ಇರ್ತಾವಲ್ಲ, ಹಿಂಗೆ ಸುಂಪತ್ತಿರ್ತಾವೆ, ಅಲ್ಲಿ ಹೋಗಿ ಹಿಡ್ಕೊಂಡ್ಬಿಡ್ತಾವಂತ, ಜೀವ ಹೊದೊಳಕ್ಕೆ ಬಿಡ್ತಾವಂತ. ಎಷ್ಟೋ ಗಿಡ ಅದಾವ್ರಿ ಅಡವ್ಯಾಗ. ಎಲ್ಲ ಪರಮಾತ್ಮ ಆ ಎಲಿಗೆ ನೀವು ಕೈ ಹಚ್ಚಿದ್ರಿ ನೀರು ಚಾಲು ಹಾಕವ್ರು, ನಳ ಚಾಲು ಹಾಕೋ ಅಂಥ ಗಿಡ ನೋಡಿ ವನಸ್ಪತಿ ಮಾಡ್ಯಾರ. ಆ ಎಲೆ ಗೊತ್ತಾಗ್ಬೇಕು ನಮ್ಗೆ ಅಷ್ಟೇ. ಮತ್ತು ಹಿಂದಕ್ಕೆ ಹೆಂಗೆ ಅಡವ್ಯಾಗ ಹೆಂಗೆ ಇರ್ತೀರವ್ರು ಗೊತ್ತಿರ್ತವ್ರಿ. ನೀರಡಕ್ಕೆ ಅಂತ ಆ ತಪ್ಪಲು ಕೊಯ್ದು ಕೈ ಹಚ್ತೀವಿ, ನಳ ಚಾಲು. ಕಟ್ಟಿಗೆ ಕಿತ್ತಿಕ್ಕಿ ಬೆಂಕಿ ತೆಗಿತೀರು, ಬೆಂಕಿನ ಚಾಲು. ಎಲ್ಲನೂ ಕೂಡ ಅದರೊಳಗೆ ಇರ್ತಿತ್ತು. ಯಾಕೆ? ಅರಣ್ಯದ ಜ್ಞಾನ ಇತ್ತು ಅವರಿಗೆ. ಅದಕ್ಕೆ ಅಂತಾರೆ ಅವರು, ಹೇ ಸದ್ಗುರುನಾಥ, ಈ ವಿವೇಕ ಇತ್ತು ಅಂದ್ರೆ ಈ ಸಂಸಾರ ಅರಣ್ಯದೊಳಗೆ ಬದುಕಕ್ಕೂ ಬರ್ತದೆ, ಸಾಯು ಎರಡೂ ಮಾಡ್ತಾನೆ. ಅರಣ್ಯದಾಗ ಇದ್ದವ್ರು ಹೆಂಗೆ ಬದುಕ್ತಾರೆ? ನಮಗೇನು ಉಪ್ಪಿಟ್ಟು ಅದಾವ, ಮಸಾಲೆ ದೋಸೆ ಅದಾವ ಅಲ್ಲಿ ಇಲ್ಲ, ಹಂಗೆ ಆರಾಮ ಬದುಕ್ಯಾರ. ನಮಗಿಂತ ದಷ್ಟಪುಷ್ಟ ಅದಾರ, ಸೇರ ಅದಾವ, ಬದುಕಕ್ಕೆ ಗೊತ್ತದವ್ರಿಗೆ. ಅಡವೆಗೆ ಏನೇನು ಸಿಗುತ್ತೆ ಅನ್ನೋದು ಗೊತ್ತದವ್ರಿಗೆ. ಅದ್ರಾಗೆ ಆನಂದ ಅದಾರ. ಇಲ್ಲಿ ಬರಂದ್ರೆ ಈ ಹಳಸೋ ಅಡುಗೆ ಏನು ಉಣ್ತೀರಿ? ಹಳಸ್ತಾವಲ್ಲಿ ಒಂದು ತಾಸಿಗೆ, ಅದು ಹಳಸಂಗಿಲ್ಲ ಬಿಲ್ಕುಲ್ ತಾಜಾ. ನಿಮ್ಮ ಡ್ರಮ್ನಾಗಿಟ್ಟು ನೀರು ಹಾಳಾಕವ, ಆ ನೀರೇನು ಹಾಳಾಗಿಲ್ಲ, ಗರಂ. ಎಲ್ಲ ವ್ಯವಸ್ಥೆ ಅದ ರೀ, ಎಲ್ಲ ವ್ಯವಸ್ಥೆ ಅದ, ಗೊತ್ತಿಲ್ಲ. ಅದಕ್ಕೆ ಅಂತಾರೆ ಅವರು, ಇದು ಸಂಸಾರ ಅರಣ್ಯ ಅದ, ಇಲ್ಲಿ ಎಲ್ಲನೂ ಸಿಗ್ತಾವೆ.
ಇಲ್ಲಿ ಪಾಪನೂ ಅದ, ಪುಣ್ಯನೂ ಅದ, ಧರ್ಮನೂ ಅದ, ಅಧರ್ಮನೂ ಅದ, ಅಜ್ಞಾನಿಯೂ ಅದಾನ, ಜ್ಞಾನಿ ಗುರುನೂ ಅದಾನ. ಇಲ್ಲಿ ಏನು ಕಡಿಮೆ ಐತಿ ಇಲ್ಲಿ? ಅದರ ಉಪಯೋಗ ಮಾಡ್ಕೊಳ್ಳೋರು ಬೇಕು. ಗೊತ್ತಿಲ್ಲ, ಉಪಯೋಗ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ, ಏನಾಗಿಲ್ಲ, ಕಡೆ ದುಃಖದಾಗಿರ್ತಾನೆ. ಅಲ್ಲಿ ಇದ್ರೂ ಹಿರಣ್ಯ ನಿಧಿ ಪರಿ ಸಂಚಾರಂತೂ ನಾವಿದ್ದೆವು. ಇಂಥ ಪರಿಸ್ಥಿತಿ ಬರ್ತದೆ. ಅದಕ್ಕಂದ್ರೆಪ್ಪ ಅಂತ ಕೇಳಿದರೆ ತಯೋರ್ ವಿವೇಕು ಉದಿತ ಬೋಧವನ್ನಿ. ಏನಪ್ಪ ಅಂದ್ರೆ ಜ್ಞಾನ, ಆತ್ಮಜ್ಞಾನವೆಂಬ ಈ ಅಗ್ನಿ ಏನು ಮಾಡ್ತದೆ? ಅಜ್ಞಾನ ಕಾರ್ಯಂ ದಹತಿ, ಸುಡ್ತದೆ. ಮತ್ತು ಹೇಳ್ತದಲ್ರಿ, ಇಲ್ಲ ಸಮೂಲಂ ತಮೂಲಂ, ಬೇರೆ ಸಹಿತ ಹೆಂಗೆ ಮಾಡ್ತದೆ? ಪ್ರದಹತಿ. ಎಷ್ಟು ಚಂದ ಹೇಳಿ ನೋಡ್ರಿ, ಬರೀ ದಹತಿ ಅಲ್ಲಿಲ್ಲ, ಸಮೂಲಂ ಅನ್ನು. ಮತ್ತು ಅದು ಪ್ರದಹತಿ ವಿಶೇಷ ರೂಪೇಣ. ಪುನಃ ಮತ್ತೊಮ್ಮೆ ಮಳಿಕೆ ಹೇಳ ನಿನ್ನ ಬಡ್ಡಿ ಸಹಿತ ಕಿತ್ತಿನಂತಾರೆ ನೋಡ್ರಿ. ಹಿಂಗೆ ಕತ್ತರಿಸಂಗಿಲ್ಲ, ಬುಡ ಸಹಿತ. ಅದಕ್ಕೆ ಪ್ರದಹತಿ. ನಿನ್ನ ಜನ್ಮ ಮರಣ ರೂಪ ಏನದ ಅಜ್ಞಾನ, ಸಂಸಾರದ ಜನ್ಮ ಮರಣದ ಬೇರೆ ಏನದ? ಅಜ್ಞಾನ. ಜನ್ಮ ಮರಣ ಅದು ಸುಖ ದುಃಖ ಮಾನ ಅಪಮಾನ ಇವೆಲ್ಲ ಫಾಂಟಿ, ಇವೆಲ್ಲ ತಪ್ಪಲ ಗಿಪ್ಪಲ. ಬೇರೆ ಯಾವುದು? ಅಜ್ಞಾನ. ನಡವರ್ಕ್ ಇದು ಇರ್ತದಲ್ರಿ, ತನ ಅಂತಿರಲ್ಲ ಅದಕ್ಕೆ, ಫಂಟಿ ಬೇರೆ ನಡವರ್ಕ್, ಅದು ಅಹಮ್ಮಮ, ಅಹಂಕಾರ ಮಮಕಾರ ಎಂಬ ಅದು ಮ್ಯಾಲ ಸುಖ ದುಃಖ ಮಾನ ಅಪಮಾನ ಲಾಭ ಅವೆಲ್ಲ ಅದಾವೆ. ಬರೀ ಹಂಗೆ ಕಡಿದ್ರೆ ಹೋಗಂಗಿಲ್ಲ, ಬಡ್ಡಿ ಕಡಿದ್ರೆ ಹೋಗಂಗಿಲ್ಲ, ಬೇರೆ ಸಹಿತ ಅಂತ. ಅದಕ್ಕೇನಂದ್ರೆ ಶಬ್ದಗತ, ಅದಕ್ಕೆ ಬೋಧವನ್ನಿಂ ಸಮೂಲಂ ಸಂಪೂರ್ಣ ಮೂಲ ಸಹಿತ. ಮತ್ತು ಹಂಗೆ ಪ್ರದಹೇತ್ ಸುಟ್ಟು ಬಿಡ್ತದೆ, ಕಿತ್ತಿ ಬಿಡ್ತದೆ. ಏನು? ಸದ್ಗುರುಗಳ ಕೃಪಾದಿಂದ ಪ್ರಾಪ್ತ ಆದ ಬ್ರಹ್ಮಾತ್ಮೈಕ ಜ್ಞಾನ. ಆ ಜ್ಞಾನ ಏನಪ್ಪ ಅಂತ ಕೇಳಿದ್ರೆ ಸಮಸ್ತವನ್ನು ನಾಶ ಮಾಡ್ತಾರೆ. ಅದಕ್ಕೆ ಡೋಂಟ್ ವರಿ ಅಂದರು. ಶಿಷ್ಯ ನೀ ಚಿಂತೆ ಮಾಡಬೇಡ, ಏನು ಕೇಳತ್ತೆ ಕೇಳು. ಈಗ ಟೈಮ್ ಅದ, ಈಗ ನಿನಗೆ ಹೇಳಿದ್ದೇವೆ ಕೇಳಿ. ಅದಕ್ಕಂತಾರೆ ಅವರು, ಇಂಥ ಏನು ಕೇಳ್ತಿ ಕೇಳ ಅನ್ನೋರು, ಏನು ಬೇಡ್ತಿ ಬೇಡ ಅನ್ನೋರು ಇದ್ದರೆ ಹೇಳ್ಬೇಕ್ರಿ. ಅವನ ಕಿಶೆದಾಗ 10 ರೂಪಾಯಿ ಇಲ್ಲ, ಏನು ಬೇಡ್ತಿ ಬೇಡ ಅಂದ್ರೆ ಏನು ಕೊಡಮ, ಏನು ಕೊಡ್ತಾನೆ? ಇರಬೇಕು ಅವನಂತ. ಏನು ಬೇಡ್ತಿ ಬೇಡ, ಏನು ಬೇಡ. ತನುವ ನೀಡುವೆ ಧನವ ಬೇಡಿದಡಿವೆ. ಬಸವಣ್ಣ ಹೆಂಗೆ ಹೇಳಿದ್ರು ನೋಡಿ, ಏನು ಬೇಡ್ತಿ ಬೇಡ. ದೇವರೇ ಹುಚ್ಚಾದ. ಏನು ಬೇಡ್ತಿ ಬೇಡ, ತನುವ ಬೇಡಿದ ಅಡಿವೆ ಧನವ ಬೇಡಿದ ಅಡಿವೆ. ರೊಕ್ಕ ಪಕ್ಕ ಅಲ್ಲ. ಗುರುಗಳು ಹೆಂಗೆ ಅದಾರ ನೋಡ್ರಿ ಇವರು. ಏನು ಕೇಳ್ತಿ ಕೇಳಿ, ಎಲ್ಲ ಜ್ಞಾನ ಅದಾವ್ರಿ, ಎಲ್ಲ ಜ್ಞಾನ ಅದ. ಎಲ್ಲೋಕ್ಕೂ ಸಮಸ್ತ ಪ್ರಪಂಚದ ಜ್ಞಾನ ಅವರಿಗದ, ಮೂಲ ಜ್ಞಾನ. ಅದಕ್ಕಂತಾರೆ ಅವರು ಶಿಷ್ಯರೇಪ ಹೇಳು, ಏನು ಕೇಳ್ತಿ ಕೇಳು. ಅವಾಗ ಹಸ್ತು ಭಿಕಾರಿಗೆ ಎಷ್ಟು ಆನಂದ ಹಾಕಿಲ್ಲ. ಹೆಂಗೆ ಏನು ಬೇಡ್ತೀವಿ ಬೇಡು, ಎಷ್ಟು ಬೇಡ್ತೀವಿ ಬೇಡು. ಹೌದಾ? ಎಷ್ಟು ಖುಷಿ ಆಗ್ತದೆ ನನಗೆ. ಶಿಷ್ಯನೇ ಭಾಳ ಖುಷಿ ಆಯಿತು. ಪರ್ಮಿಷನ್ ಸಿಕ್ತು ನನಗೆ. ಪರ್ಮಿಷನ್ ಸಿಕ್ಕಾದ ಏನು ಕೇಳ ಅವ ಗುರುಗಳಿಗೆ ಕೇಳಕ್ಕೆ ಶುರು ಮಾಡ್ತಾನೆ. ಗುರುಗಳ ನನ್ನ ಮಾತು ಕೇಳ್ರಿ ಮೊದಲಂತ, ನನ್ನ ಮಾತು ಕೇಳ್ರಿ. ಅಲ್ಲೋ ನಾನು ಮುಂದೆ ಕುಂತಿದ್ದೆ, ಕೇಳೋಕ್ಕೆ ಕುಂತೀನಿ. ಮತ್ತು ಕೇಳಂದ್ರೆ ಚಿತ್ತು ಕೊಟ್ಟು ಕೇಳ್ರಿ, ಅಂದಿಟ್ಟು ಕೇಳ್ರಿ. ಶ್ರೂಯತಾಂ ಕೃಪಯಾ ಸ್ವಾಮಿನ್. ಸ್ವಾಮಿ ಭೃತ್ಯ ಅಂತ ಎರಡದವ್ರ ಶಬ್ದ. ಭೃತ್ಯ ಅಂದ್ರೆ ಅವ್ರು ಹೇಳದ್ದು ಮಾಡ, ಹೌದಲ್ಲ? ಮತ್ತು ಸೇವಕ ಅವ್ರು ಹೇಳೋದು ಮಾಡ. ಸ್ವಾಮಿ ಅಂದ್ರೆ
ತನಗೆ ಏನು ಬೇಕು ಅದನ್ನು ಮಾಡಿಸೋಣ. ಅವನ ಮೇಲೆ ಸಂಪೂರ್ಣ ಅಧಿಕಾರಿ ಇದೆ ಸ್ವಾಮಿ ಅಂತೀನಿ. ಈ ಮನೆ ಯಾರು ಮಾಲಕರು? ನಾ ಸ್ವಂತ ಅಂತಾನೆ, ಬಾಡಿಗಿದ್ದವ ಅಂತಾನೆ. ಬಾಡಿಗಿದ್ದ ನಂದು ಹೆಂಗಂತಾರೆ, ಸುಮ್ಮನೆ ಟೆಂಪ್ರರಿ ಅದನ್ನು. ಅವನಿಗೆ ಮಾರಕ್ಕೆ ಬರೋಂಗಿಲ್ಲ, ಇಳಕ್ಕೆ ಬರೋಂಗಿಲ್ಲ, ಅವನು ಸುಣ್ಣ ಹಚ್ಚಂಗಿಲ್ಲ, ಬಣ್ಣ ಹಚ್ಚಂಗಿಲ್ಲ. ಅವನು ಯಾವ ನಂದು ಅಂತಾನೆ ಎಲ್ಲ ಇಡ್ಬೋದು, ಮಾರ್ಬೋದು, ಬಣ್ಣ ಹಚ್ಬೋದು ಅಲ್ಲ. ಅವನಿಗೆ ಸ್ವಾಮಿ ಅಂತ. ಶಿಷ್ಯ ಏನಂತಾನೆ? ಸ್ವಾಮಿನ್. ಶಿಷ್ಯನ ಮೇಲೆ ಇಷ್ಟು ಅಧಿಕಾರದವರಿಗೆ ಸಂಪೂರ್ಣ, ಅದಕ್ಕೆ ಶಿಷ್ಯ ಅಂತಾರೆ. ಇಲ್ಲಕ್ಕಂದ್ರೆ ಚಿಮಣಿ ಎಣ್ಣೆ ಶಿಷ್ಯ, ಅವು ಉಂಬ ಎಣ್ಣೆ ಚಿಮಣಿ ಶಿಷ್ಯ. ಸ್ವಾಮಿನ್, ಏ ಗುರುವೇ, ನನ್ನ ಸಂಪೂರ್ಣ ಒಡೆತನ ನಿಮಗದ, ನೀವೇನು ಅಂತೀರಿ ಅದು ಸರಿ. ಆಳ್ದನ ಆಳು, ಶರಣರಂದ್ರೆ ಆಳ್ದನ ಆಳು, ನೌಕರ್ ನೌಕರ್. ನಾ ಹೆಂಗಿದ್ದೀನಿ ಅಂದ್ರೆ ನೀವು ಸ್ವಾಮಿ ಇದ್ದೀನಿ, ನಾ ಸೇವಕಿದ್ದೀನಿ. ನಿಮಗೆ ಸಂಪೂರ್ಣ ಅಧಿಕಾರ ನನಗೆ, ನನ್ನ ಮೇಲೆ. ಅದಕ್ಕೆ ಅದನ್ನು ಹೇಳಕ್ಕೆ ಆ ಶಬ್ದ ಪ್ರಯೋಗ ಮಾಡಿರ. ಸ್ವಾಮಿನ್ ಏನು? ಶ್ರೂಯತಾಂ, ನನ್ನ ಮಾತು ಕೇಳ್ರಿ, ನನ್ನ ಮಾತು ಕೇಳಿ ಅನ್ನೋ ದೊಡ್ಡವೇನು, ಕೇಳೋ ದೊಡ್ಡವರು. ನನ್ನ ಮಾತು ಕೇಳನ್ನೋರು ದೊಡ್ಡವ್ರೆ, ಕೇಳೋರು ದೊಡ್ಡವ್ರೆ. ಅವತ್ತಾನ ಶ್ರೂಯತಾಂ. ಹೌದಾ? ಮನ್ಯಾಗ ಗಂಡ ದೊಡ್ಡವಿರಲಿ, ಹೆಂಡತಿ ಮಾತು ಕೇಳ್ಬೇಕಾಗ್ತದ್ರಿ. ಕೇಳ್ರಿ, ಹ್ಞೂ ರೀ ಅಂತ. ಅಷ್ಟು ಸತ್ತಾಳವನಂತ ಶಿಷ್ಯ, ಅಷ್ಟು ಗುರುಗಳನ್ನು ವಶ ಮಾಡ್ಕೊಂಡಾನ. ಯಾಕಂತ ನನ್ನ ಮಾತು ಕೇಳ್ರಿ, ಸ್ವಾಮಿ ಶ್ರೂಯತಾಂ, ನನ್ನ ಮಾತು ಕೇಳ್ರಿ. ಹಾಂ, ಹೇಳು. ಹಂಗೆ ಅನ್ಬೇಡ್ರಿ. ಕೃಪಯಾ ಶ್ರೂಯತಾಂ. ಸ್ವಲ್ಪ ನನ್ನ ಕಡೆ ಮನಸ್ಸಿಟ್ಟು ಕೇಳ್ರಿ. ಹಂಗೆ ಒದರ್ಲಿ ಅನ್ಬೇಡ್ರಿ. ಹಂಗೆ ಅನ್ಬೇಡ್ರಿ. ಕೃಪಯಾ ಶ್ರೂಯತಾಂ. ಕೃಪೆ ನನ್ನ ಉದ್ಧಾರ ಮಾಡೋ ಸಲುವಾಗಿ ಕೇಳ್ರಿ. ನೀವು ನಾನು ಮಾತು ಕೇಳಿದ್ರೆ ಪಕ್ಕ ಆದರೂ ಉದ್ಧಾರ ಮಾಡ್ತೀರಿ. ನೀವು ಕೇಳಿಲ್ಲ ಅಂದ್ರೆ ದಾರೇ ಹೋಗ್ತಿರ್ತಾರೆ ನೋಡ್ರಿ. ಯಾರೇ ಭಿಕ್ಷೆ ಬಂದು ಮನೆ ಒಂದು 5 ರೊಟ್ಟಿ ಕೂಡ ಅಂತ ಒದರ್ತಿರ್ತಾವೆ. ಇವಾಗ ಕೇಳಂಗಿಲ್ಲ, ಬಿಡಂಗಿಲ್ಲ. ಚಂತಾನ ಒದರ್ತಾವೆ ಒಂದು ಅರ್ಧ ಗಂಟೆ. ಯಪ್ಪ ರಾಜ ಸಾವುಕಾರ್ತಿ ಗೌಡ್ತಿ ಕೇಳಿಲ್ಲೇನು? ಕೇಳ್ಯಾರ ಅವರು, ಕೃಪಾ ಮಾಡಿಲ್ಲ. ರೊಟ್ಟಿ ಕೊಟ್ಟಕ್ರೆ ಕೃಪಾ, ಏನೇ ನೀಡಿದ್ರೆ ಕೃಪಾ ಅಂತಾರೆ. ಬರೀ ಅದು ಕೇಳೋದು ಕೃಪಾ ಅಂತಾರೆ. ಯಪ್ಪ ಕಾಯಿಲೆ ಅಲ್ಲಿಗ ಅಂತ. ಗುರುಗಳ, ನೀವು ಹಂಗೆ ಮಾಡಬೇಡ್ರಿ. ಕೃಪಯ ಶ್ರೂಯತಾಂ. ನನ್ನ ಪ್ರಶ್ನೆ ಮನಸ್ಸಿಂದ ಕೇಳ್ರಿ, ನನ್ನ ಧನ್ಯ ಮಾಡಂಗೆ ಕೇಳ್ರಿ. ನನ್ನ ಮಾತಿನ ಅರ್ಥ ಮಾಡ್ಕೊರಿ. ನಾ ಬಂದೀನಿ, ಎಷ್ಟು ಕಷ್ಟದ ಬಂದೀನಿ, ನನ್ನ ಕಳ್ಕಳಿ, ನನ್ನ ಮನಸ್ಸು ನೀವು ಅರ್ಥ ಮಾಡ್ಕೊರಿ. ಸುಮ್ಮನೆ ಹಂಗೆ ಮಾಡಿಬಿಡ. ಅದಕ್ಕೆ ಶ್ರೂಯತಾಂ. ಹೆಂಗೆ? ಕೃಪಯಾ ಶ್ರೂಯತಾಂ. ನನ್ನನ್ನು ಉದ್ಧಾರ ಮಾಡುವ ಕರುಣಾ ಬುದ್ಧಿಯಿಂದ ಇಟ್ಕೊಂಡು ಕೇಳ್ರಿ. ಏನು ಕೇಳಬೇಕಪ್ಪ? ಏನು ಕೇಳಬೇಕು? ನನ್ನ ಪ್ರಶ್ನೆ ಕೇಳ್ರಿ. ನನ್ನ ಪ್ರಶ್ನೆ ಅದೇನು? ಮಯಾ ಪ್ರಶ್ನೋ ಅಯಂ ಕ್ರಿಯತೆ. ನಾನು ನಿಮ್ಗೊಂದು ಪ್ರಶ್ನೆ ಮಾಡ್ಬೇಕಂತೀನಿ, ಅದು ಕೇಳ್ರಿ. ನೀವು ಪ್ರಶ್ನೆನೇ ಕೇಳಲಿ ಅಂದ್ರೆ ಉತ್ತರ ಹೆಂಗೆ ಕೊಡ್ತೀರಿ? ಯಾವ ಹುಡುಗ ಪ್ರಶ್ನೆ ಪತ್ರನೇ ಗೊತ್ತಾಗಲಿಲ್ಲ ಅಂದ್ರೆ ಪರೀಕ್ಷೆದಾಗ ಉತ್ತರ ಏನು ಬರ್ತೀನಿ? ಪ್ರಶ್ನೆನೇ ಗೊತ್ತಾಗಿಲ್ಲ ಅವನಿಗೆ, ಉತ್ತರ ಏನು ಬರ್ತೇನೆ? ಬರಂಗಿಲ್ಲ. ಪ್ರಶ್ನೆ ನಂದೇನದ? ಅದು ಕೃಪಯಾ ಶ್ರೂಯತಾಂ. ನೀವು ಭಾಳ ಕೃಪೆಯಿಂದ ಅದನ್ನು ಕೇಳ್ರಿ. ನನ್ನ ಪ್ರಶ್ನೆ ಕೃಪೆಯಿಂದ ಕೇಳ್ರಿ. ಯಾಕಪ್ಪ ನಿನ್ನ ಪ್ರಶ್ನೆ ನಾ ಯಾಕೆ? ಅಯ್ಯಪ್ಪ, ಅದ್ರ ಉತ್ತರ ಹೇಳಿದೆ ಅಂದ್ರೆ ನಾನು ಧನ್ಯ ಹಾಕೀನಿ ರೀ. ಅಂಥ ಪ್ರಶ್ನೆ ನಾನು ಅಂತ್ಯಾಕೆ? ಅದ್ರ ಉತ್ತರ ನೀವು ಹೇಳಿದ್ರಿ ಅಂದ್ರೆ ಬಸ್ ನನ್ನ ಜನ್ಮ ಮರಣನೇ ಮುಗಿದೋಗ್ಬಿಡ್ತಾರೆ.
ಅದಕ್ಕೆ ಹೇಳಿದ್ರು ಯದುತ್ತರಮಹಂ ಶ್ರುತ್ವ ಯತ್ ಉತ್ತರಂ, ನನ್ನ ಪ್ರಶ್ನೆ ಉತ್ತರನು ಶ್ರುತ್ವ ಅಹಂ ಕೃತಾರ್ಥ ಸ್ಯಾಂ ಭವನ್ಮುಖಾತ್, ನಿಮ್ಮ ಮುಖದಿಂದ ಯದುತ್ತರಂ ಅಹಂ ಏನಪ್ಪ ಶ್ರುತ್ವ, ನಿಮ್ಮ ಮುಖಾರವಿಂದದಿಂದ ನಾನು ಏನಪ್ಪ ನನ್ನ ಪ್ರಶ್ನೆ ಉತ್ತರ ನನಗೆ ಸಿಕ್ತು ಅಂದ್ರೆ ನಾ ಏನು ಹಾಕಿನಿ ಕೃತಾರ್ಥ ಸ್ಯಾಂ. ಕೃತಾರ್ಥ ಅಂದ್ರೇನು? ಯಾವ ಕೆಲಸದ ಸಲುವಾಗಿ ಮನುಷ್ಯನಾಗಿ ಹುಟ್ಟೀನಿ ಅದು ಮುಗಿತಾರೆ, ಕೃತಾರ್ಥ ಅಂತಾರೆ. ಅದಕ್ಕೆ ಎದಕ್ಕೆ ಹುಟ್ಟಿದ್ದೀವಿ? ಆತ್ಮಜ್ಞಾನಕ್ಕೆ, ಪರಮಾತ್ಮನ ಪ್ರಾಪ್ತಿಗೆ. ನಾನು ಕೃತಕೃತ್ಯನಾಗ್ತೀನಿ. ಕೃತ್ಯಂ ಕೃತಂ, ಯಾವ ಕೆಲಸಕ್ಕೆ ಪರಮಾತ್ಮ ಈ ಜನ್ಮವನ್ನು ನಮಗೆ ಕೊಟ್ಟಾನ ಅದನ್ನು ನಾನು ಸಫಲ ಆಗ್ತದೆ. ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟೆ. ಅದಕ್ಕೆ ಕರುಣದಿಂದ ಉತ್ತರ ಕೊಡ್ರಿ. ಏನು ಕಿರಿಕಿರಿ ಹೆಚ್ಚದಪ್ಪ ಅಂತ ಹೇಳಬೇಡ್ರಿ. ಭಿಕ್ಷೆ ಕೊಡೋರು ಯಾರಿಗಾರೆ ಪ್ರೇಮದಿಂದ ಕೊಡ್ತಾರೇನು? ಮನೆ ಮನೆ ತೊಗೊಳ್ಳೋದ್ರೆ ಮಂದಿ ಏನು ತಿಳ್ಕೊತಾರಂತ ಕೊಡ್ತಾವೆ. ಹೋಗಿ ಕಿರಿಕಿರಿ ಹೋದ ಅಂತ. ಹಂಗೆ ನನ್ನ ಕಿರಿಕಿರಿ ನೀವು ಉತ್ತರ ಕೊಡಬೇಡ್ರಿ. ಅದಕ್ಕೆ ಹ್ಯಾಂಗೆ ಮಾಡಿ? ಕೃಪಯ ನೀವು ಕರುಣೆಯಿಂದ ಈ ಜೀವ ಉದ್ಧಾರ ಆಗಲಿ, ಕೃತಕೃತ್ಯ ಆಗಲಿ ಅಂತ ನೀವು ಮನಸ್ಸಿನ ಭಾವವನ್ನು ತಾಳಿ ಕರುಣಾ ಮೂಲಕವಾಗಿ ಏನಪ್ಪ ಅಂತ ಕೇಳಿದರೆ ನೀವು ಉತ್ತರ ಕೊಡ್ರಿ. ಆಯ್ತಪ್ಪ, ಭಾಳ ಹೊತ್ತಾಯ್ತು ಕಿರಿಕಿರಿ ಹೆಚ್ಚಿದೆ. ನಿನ್ನ ಪ್ರಶ್ನೆ ರೀ ಏನದ? ನಾ ಪ್ರಶ್ನೆ ಮಾಡ್ತೇವೆ ಉತ್ತರ. ನಿನ್ನ ಪ್ರಶ್ನೆ ರೀ ಏನದ ಅಂಥದ್ದು? ನಿನ್ನ ಪ್ರಶ್ನೆಗೆ ಯಾರೂ ಉತ್ತರ ಕೊಟ್ಟಿಲ್ಲೇನು? ಇಲ್ಲರಿ, ನಮ್ಮ ಪ್ರಶ್ನೆಗೆ ಉತ್ತರ ಕೇಳಕ್ಕೆ ಹೋದ್ರೆ ಅವ್ರು ನಮಗಿಂತ ಹೆಚ್ಚಿಗೆ ಪ್ರಶ್ನೆ ಅವ್ರು ಹಂಚಕ್ಕಾಗ. ಅವ್ರೇನು ಉತ್ತರ ಕೊಡ್ತಾರೆ? ಅವ್ರೇನು ಉತ್ತರ ಕೊಡ್ತಾರೆ? ಅದಕ್ಕೆ ಎಲ್ಲಿ ಅಂತ ತಿಳ್ಕೊಂಡೆ ನಾನು ಹುಡುಕಿ ಆಡಿ ನಿಮ್ಮ ಹಂತಕ್ಕೆ ಬಂದೀನಿ. ಅದಕ್ಕೆ ನನಗೆ ಉತ್ತರ ಕೊಡ್ರಿ. ಗುರುಗಳು ಪ್ರಸನ್ನ ಕೃಪಾಮೂರ್ತಿ ಅವರು ಎಂಥವು ಬಂದರು ಕೂಡ ಹೆಂಗೆ ಬಂದರು, ಯಾವ ಅಧಿಕಾರಿ ಉತ್ತಮ ಮಧ್ಯಮ ಕನಿಷ್ಠ ಯಾರ್ಯಾರು ಇದ್ದರು ಕರುಣಾಕರ ಸದ್ಗುರು ಹೇಳಪ್ಪ ನಿಂದು ಏನದ ಅಂದ್ರೆ ಕೋನಾಮ ಬಂಧ ಕಥಮೇಶ ಆಗತಃ ಕಥಂ ಪ್ರತಿಷ್ಠಾಸ್ಯ ಕಥಂ ವಿಮೋಕ್ಷಃ ಕೋಸೌ ಅನಾತ್ಮ ಪರಮಕ್ಕ ಆತ್ಮ ತಯೋರ್ವಿವೇಕಃ ಕಥಮೇತದ್ ಉಚ್ಯತಾಂ ಏತತ್ ಕಥಂ ಉಚ್ಯತಾಂ. ಇಷ್ಟು ಪ್ರಶ್ನೆ ಅದಾವ ನೋಡ್ರಿ. ಈ ಪ್ರಶ್ನೆ ಮೇಲೆ ನಿಮ್ಗೆ ಅರ್ಥ ಆಗಬೇಕು ಅವನು ಎಷ್ಟು ಮುಮುಕ್ಷು ಅದಾನಂತ. ಮುಮುಕ್ಷು ಭಾಳ ಹಸ್ತಾವ ಸಾವಕಾಶ ಉಣಂಗಿಲ್ಲ, ಕಟಪಟ ತಿಂತಾನ. ಅವನು ಹೆಂಗೆ ತಿನ್ನಲಿ ಅಂತ ನೋಡಿರಿ. ಅವು ಎಮ್ಮೆ ಮುಂದೆ ಭೂಸಾಗಿ ಇಟ್ಟರೆ ಅವ್ನು ಗಪ್ 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 ತಡ ಮಾಡೋಂಗಿಲ್ಲ. ಹಾಗೆ ಇವನಿಗೆ ಇಷ್ಟು ಹಸಿವಾಗ್ಯದ. ಒಮ್ಮೆ ಇಷ್ಟು ಪ್ರಶ್ನೆ ಅವ್ರ ಮುಂದೆ ಹೇಳ್ದ. ಒಂದೊಂದು ಪ್ರಶ್ನೆಗೆ ಒಂದೊಂದು ಜನ್ಮ ಹೋಕ್ಕವಂತ ಇಷ್ಟು ಲಿಸ್ಟೇ ಇಟ್ಟವ. ಏನಪ್ಪ ಅಂತ ಕೇಳ ಕೋನಾಮ ಬಂಧ. ಬಂಧ ಅಂತ ಎದಕ್ಕಂತಾರೆ? ಈ ಹೆಸರು ಹೆಂಗೆ ಬಂತು? ಬಂಧ ಹೆಂಗೆ ಬಂತು? ಕಥಮೇಶ ಆಗತಃ, ಇದು ಯಾಕಡೆ ಬಂತು ಅಂತ. ಹೌದಲ್ಲ, ಯಾಕಡೆ ಬಂದಿರ್ತದೆ. ನಗಡೆ ಅಂದರೆ ಏನು? ಸರ್ದಿ ಯಾಕೆ ಬಂತು? ಯಾರ ಹಂತೆ ಕುಂತಿದೆ ಅಂತ ಬಂತು. ಏನು ಕಾರಣ ಇರಬೇಕಲ್ಲ ಅದಕ್ಕೆ. ಏನಾರ ಏನು ಮಳೆಗೆ ಹೋಗಿದೆ, ಚಳಿಗೆ ಹೋಗಿದೆ, ಏನಾಗಿದೆ, ಯಾಕೆ ಬಂತು? ಡಾಕ್ಟ್ರ್ ಕೇಳ್ತಾರೆ ಏನಾಯ್ತು, ಯಾಕಾಯ್ತು, ಏನಾಯ್ತು, ಹೆಂಗೈತೆ ಹೇಳಿ ಚಂದ. ಅವ್ರದ್ದು ಬಂಧ ಅಂದ್ರೆ ಏನು? ಇದು ಕುತಃ ಆಯಾತ, ಯಾಕಡೆ ಬಂದ್ರಿ ಇದು? ಏನು ಯಾರು ಕಳಿಸ್ಕೊಟ್ಟಾರ? ಏನು ತಾನಾಗೆ ಬಂದದ? ಎಂದಿನಿಂದ ಬಂದದ? ಇದು ಯಾಕಡೆ ಬಂತು? ಅದಕ್ಕೆ
ಕೋ ನಾಮ ಬಂಧಃ ಕಥಂ ಏಷ ಬಂಧಃ ಕಥಂ ಆಗತಃ ಕಥಂ ಪ್ರತಿಷ್ಠಾ ಅಸ್ಯ ಪ್ರತಿಷ್ಠಾ ಇದು ಬಂದು ಹ್ಯಾಂಗೆ ಹಿಡ್ಕೊಂಡು ಕುಂತದ ನೋಡಿ ಹೆಂಗೆ ಅಂತಾರಲ್ರಿ ಇದಕ್ಕೆ ಏನಂತಾರೆ ಯಾರೇ ಹೊಲ ಮಾಡಕ್ಕೆ ಕೊಟ್ಟರೆ ಮನೆ ಕೊಟ್ಟರೆ ಮನೆಯಾಗ ಏನು ಕೊಡ್ತಾರ ಏನು ಮಾಡ್ತಾರೆ ಮನೆ ನಂದೇ ಇದು ಯಾಕಾಡ್ದು ಬಂತು ಮೊದಲೇ ಕೇಳ ಇಲ್ಲಿದಲ್ಲ ನಂಗೆ ಆಯ್ತಲ್ಲ ಮತ್ತು ಹೆಂಗೆ ಗಟ್ಟಿಯಾಗಿ ಕುಂತಿದ್ದು ನಂದೇ ಅಂತ ಕುಂತದಲ್ಲ ನಾನೇ ದೇಹ ಹುಟ್ಟವ ಸಾಯವ ನೋಡವ ಇದು ಹೆಂಗೆ ಬಂತು ಬಂತ ಹೆಂಗೆ ಕಥಂ ಪ್ರತಿಷ್ಠಾ ಅಸ್ಯ ಇದು ಬಂದು ಗಟ್ಟಿ ಹೆಂಗಾಯಿತು ಸಾವಿರ ಮಂದಿ ಹೇಳಿದ್ರೆ ದೇಹನ ಅಲ್ಲ ಅಂತ ಅನ್ನಕ್ಕೆ ತಯಾರಿಲ್ಲ ಅವ ಹೆಂಗೆ ಗಟ್ಟಿ ಆಯ್ತಿದು ಅಸ್ಯ ಪ್ರತಿಷ್ಠಾ ಕಥಂ ಆಯಿತು ಎಲ್ಲ ಆಯಿತು ಇದ್ರ ಬಿಡುಗಡೆ ಹೆಂಗೆ ಭಾಳ ವಿಚಾರ ಮಾಡೋ ಉಪಯೋಗ ಇಲ್ಲ ಯಾಕೆ ಬಂತು ಹೆಂಗೆ ಬಂತು ಹೋಗ್ತದೆ ಹೆಂಗೆ ವಿಚಾರ ಮಾಡೋ ಕಡೆ ಬಂದದ್ದು ಹೆಂಗೆ ತೊಗೊಂಡು ಏನು ಮಾಡೋದು ಬಂದದ್ದು ಈಗ ಕಥಂ ಮೋಕ್ಷ ಶಾಸ್ತ್ರ ಕೇಳ್ತಾನೆ ಕೋಸೌ ಅನಾತ್ಮ 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 ಅಂತಾರೆ ಪರಮಾತ್ಮ ಯಾರು ಅವ್ರು ಅನಾತ್ಮ ಏನು ಪರಮಾತ್ಮ ಏನು ಕೋಸೌ ಅನಾತ್ಮ ಅನಾತ್ಮ ಅಂದರೆ ಯಾರು ಪರಮಕ್ಕ ಆತ್ಮ ಪರಮಾತ್ಮ ಆತ್ಮ ಅನಾತ್ಮ ಪ್ರಪಂಚ ಪರಮಾತ್ಮ ಇವು ಏನೇನು ಶಬ್ದ ಇವು ಹೆಂಗಾಯ್ತು ಇವು ಹೆಂಗಾಯ್ತಿದು ತಯೋರ್ ವಿವೇಕ ಕಥಮೇತ್ ತದುಚ್ಯತಾಂ ಇಟ್ಟೆಲ್ಲ ಬಂದದ ಆದ್ರೆ ತಯೋರ್ ವಿವೇಕ ಪ್ರಪಂಚ ಅಂದರೇನು ಪರಮಾತ್ಮ ಅಂದರೇನು ಆತ್ಮ ಅಂದರೇನು ಪ್ರತ್ಯಗಾತ್ಮ ಅಂದರೇನು ಜೀವಾತ್ಮ ಅಂದರೆ ಇವು ಇದೆಲ್ಲ ಸ್ವಲ್ಪ ಏನಪ್ಪ ಉಚ್ಯತಾಂ ಏತತ್ ಕಥಂ ಪರಮಾತ್ಮ ಹೆಂಗೆ ಜಗತ್ತು ಹೆಂಗಾಯಿತು ಆತ್ಮ ಹೆಂಗಾಯಿತು ದೇಹ ಹೆಂಗಾಯಿತು ಬಂದ್ ಹೆಂಗಾಯಿತು ಮೋಕ್ಷ ಹೆಂಗಾಯಿತು ಇಷ್ಟೆಲ್ಲ ಬರ್ದಾರ ಇದು ಮೊದಲು ಇತ್ತ ಇಲ್ಲೋ ಕಡೆಗೆ ಇರ್ತದ ಇಲ್ಲೋ ನಡವಳಿಕೆ ಕಡೆ ಬಂತು ಸ್ವಲ್ಪ ಇದೆಲ್ಲ ನನಗೆ ಉಚ್ಚತ ಅಂದ್ರೆ ಏನು ರೀ ನನಗೆ ಸ್ಪಷ್ಟವಾಗಿ ಹೇಳ್ರಿ ಸ್ಪಷ್ಟವಾಗಿ ನನಗೆ ಹೇಳ್ರಿ ಏನು ಇವು ಹ್ಯಾಂಗೆ ಬಂತು ಇದು ಯಾಕೆ ಬಂತು ಎಲ್ಲಿಂದ ಬಂತು ಇದು ನನಗೆ ಹೇಳಿ ಪೂರ ಈ ಪ್ರಪಂಚದ ಆತ್ಮ ಪರಮಾತ್ಮ ಜಗತ್ತು ಏನಪ್ಪ ಅಂದ್ರೆ ಜಗದೀಶ್ವರ ಬಂಧ ಮೋಕ್ಷ ಇವು ಹೆಂಗೆ ಬರ್ತಾವೆ ಅನ್ನೋದು ನನಗೆ ಗೊತ್ತಿಲ್ಲ ಅದಕ್ಕೇನಪ್ಪ ಅಂತ ಕೇಳಿದ್ರೆ ತಾವು ನನ್ನ ಮೇಲೆ ಉಪದೇಶ ಮಾಡಬೇಕು ಅಂತ ಅತ್ಯಂತ ವಿನಯಶೀಲನಾಗಿರ್ತಕ್ಕಂಥ ಶಿಷ್ಯ ಅವ್ರಿಗೆ ಪ್ರಶ್ನೆ ಮಾಡ್ತಾನೆ. ಗುರುಗಳಿಗೆ ಭಾಳ ಆನಂದ ಆಯ್ತು, ಭಾಳ ಆನಂದ ಆಯ್ತು. ಇಲ್ಲಿ ತನಕ ಅಂಥವ್ರು ನೋಡೇ ಇದ್ದಿಲ್ಲ ಅವರು. ಯಪ್ಪ ನನಗೆ ಎಷ್ಟು ಮಕ್ಕಳು ಹಾಕವ್ರಿ, ಯಪ್ಪ ನಾನು ವ್ಯಾಪಾರ ಮಾಡಕತ್ತೀನಿ ಫಾಯ್ದೆ ಹಾಕೋದಿಲ್ಲ ರೀ, ಯಪ್ಪ ಈ ಪೌರಿ ಪಾರ್ಗ ಮದುವೆ ಮಾಡಲೇ ಇಲ್ಲ ಬೇಡ್ರಿ, ಇಂಥವ್ರು ಬಂದಾರಲ್ಲ, ಇಂಥವ್ರು ಬಂದಾರ. ಬೇಕಾದಷ್ಟು ನಾ ಎಲ್ಲ ಕಲ್ತೀನಿ ಖರೆ, ಅಲ್ಲಿ ಕಲ್ತು ಇಲ್ಲಿ ಕಲ್ತು ಎಲ್ಲ ಮಾಡಿ ನೀವು ಒಬ್ಬರು ಬರೋಕ್ಕೆ ಬರಲಿಲ್ಲ, ಯಾರೂ ವ್ಯಾಪಾರಕ್ಕೆ ಬಂದಿಲ್ಲ. ಗುರುಗಳಿಗೆ ಭಾಳ ಸಂತೋಷ ಆಯ್ತು ರೀ. ನೋಡ್ರಿ, ರತ್ನದ್ದು ಕಿಮ್ಮತ್ತು ಗೊತ್ತಾಯಿತು ಅಂದ್ರೆ ಆ ಮನುಷ್ಯನ ಮಾತೇ ಬೇರೆ ಇರ್ತಾರೆ. ಅದಕ್ಕೆ ಇವತ್ತು ಸಮಸ್ತ ನಾಮರೂಪಾತ್ಮಕ ಪ್ರಪಂಚ ಪ್ರಾಪ್ತಿಗಾಗಿ ಜನ್ಮ ಜನ್ಮಾಂತರ ಪ್ರಯತ್ನ ಮಾಡ್ತಕ್ಕಂಥ ಅನಂತ ಅಜ್ಞಾನಿ ಜೀವಿಗಳಲ್ಲಿ ಯಾರ್ಯಾರು ಜಗತ್ತು ಅಂದರೆ ಏನು ರೀ, ಯಾವ ನೋಡೇನು, ನಾ ಇದ್ದೀನಿ ಇಲ್ಲರಿ, ಯಾವ ಕೇಳೇನು, ಯಾರೂ ಕೇಳಿಲ್ಲ. ನಮ್ಮ ರೊಕ್ಕ ಬೇಕು, ರೂಪಾಯಿ ಬೇಕು, ಧನ ಬೇಕು, ಪ್ರಾಪ್ತಿ ಬೇಕು, ಅಧಿಕಾರ ಬೇಕು, ಐಶ್ವರ್ಯ ಬೇಕು ಅನ್ನೋದ್ರೊಳಗೆ ಇವ ಹಿಂಗೆ ಬಂದಾನ ಅಂದ್ರೆ ಭಾಳ ಖುಷಿ ಆಯ್ತು ರೀ ಗುರುಗಳಿಗೆ. ಖುಷಿ ಆದ ಬಳಿಕ ಎರಡು ಮಾತು ಯಾವರು ಚಲೋ ಬರ್ತಾವೆ. ಶಿಷ್ಯರಿಗೆ ಅಂತಾರೆ, ಧನ್ಯೋಷಿ ಕೃತ ಕೃತ್ಯೋಷಿ ಪಾವಿತಂತೆ ಕುಲಂ ತ್ವಯ.
ಹೆಂಗಂತ ನೋಡ್ರಿ, ಅವ್ರಂತಾರೆ ಯಪ್ಪ ಎಂಥ ಮನುಷ್ಯ ಇದ್ದೀನಿ, ಏನಾಯ್ತು ನಿನಗೆ ಅಂತಾರವ್ರು. ಧನ್ಯೋಷಿ ಮೊದಲೇ ಮಾತು. ಧನ್ಯ ಅಂತ ಯಾರಿಗಂತಾರೆ ಅಂದ್ರೆ ಕೃತ ಕಾರ್ಯ ಆದವನಿಗೆ ಧನ್ಯ ಅಂತಾರೆ. ಏನು ಯಾವ ಕೆಲಸಕ್ಕೆ ಬಂದಾನ ಆ ಕೆಲಸ ಮಾಡಿದ್ರೆ ಧನ್ಯ. ಈ ಜೀವ ಮನುಷ್ಯ ಹುಟ್ಟಿ ಅನೇಕ 84 ಲಕ್ಷ ಒಳಗೆ ಪರಮಾತ್ಮನ ಪ್ರಾಪ್ತಿ. ಅದರ ಇಚ್ಛೆ ಮಾಡಿದ್ರೆ ಅವನು ಧನ್ಯ ಮನುಷ್ಯ, ಧನ್ಯ ಮನುಷ್ಯ. ಅದಕ್ಕೆ ಧನ್ಯೋಷಿ. ಯಾಕೆ ಧನ್ಯ? ಕೃತಕೃತ್ಯೋಷಿ. ಕೃತ್ಯಂ ಕೃತಂ, ಯಾವ ಮಾಡಲಿಕ್ಕೆ ಹುಟ್ಟಿದೆ ಅದು ಮಾಡಿದೆ, ಅತಯೇವ ಧನ್ಯೋಷಿ. ಆದ್ದರಿಂದ ನೀ ಧನ್ಯ ಇದ್ದಿ. ಧನ್ಯ ಮೊದಲೇ ಮಾತು, ನೀ ಧನ್ಯ. ಯಾಕೆ? ಯಾವ ಕೆಲಸಕ್ಕೆ ಪರಮಾತ್ಮ ಈ ಮಾನವ ದೇಹ ನಿನಗೆ ಕೊಟ್ಟಾನ ಆ ಕೆಲಸ ಮಾಡಿದೆ, ನೀ ಧನ್ಯ. ಮತ್ತೇನು ಅಲ್ಲ, ನಿಂದೇನಪ್ಪ ಅಂದ್ರೆ ಪಾವಿತಂತು ಕುಲಂ ತ್ವಯ, ನಿಮ್ಮ ಕುಲವನ್ನೇ ಉದ್ಧಾರ ಮಾಡಿದ್ದೀನಿ. ತಂದೆಯ 11 ಕುಲ, ತಾಯಿ 21 ಕುಲ ಉದ್ಧಾರ ಮಾಡ್ತಾನಂತ. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರ ಪುಣ್ಯವತಿ ಚ ಏನ ಹೇಳ್ಯಾರ. ಯಾರು ಇಂಥವ್ರು ಹುಡ್ತಾರೆ ಏನು ಜನನೀ ಕೃತಾರ್ಥ, ಅವರ ತಾಯಿ ಕುಲ ಉದ್ಧಾರ ಆಯಿತು. ಒಬ್ಬ ನಿಮ್ಮಂತ ಅಂದಾಗ ಇನ್ಸ್ಪೆಕ್ಟರ್ MLA ಆದ ಅಂದ್ರೆ ಎಷ್ಟು ಕುಲ ಉದ್ಧಾರ ಆಗ್ತವೆ? ಮಗಳ ಮನೆ ಉದ್ಧಾರ, ಮಾವನ ಮನೆ ಉದ್ಧಾರ, ಹಳೆಯನ ಮನೆ ಉದ್ಧಾರ, ಅವನ ಮನೆಯವರ ಉದ್ಧಾರ ಎರಡು ಆಗಿರ್ತಾವೆ. ಒಂದು ಪ್ರಶ್ನೆ ಇಲ್ಲ ಅಲ್ಲ. ಎಷ್ಟು ಮನೆ ಒಬ್ಬ MLA ಆದ್ರೆ, ಒಬ್ಬ MP ಆದ್ರೆ, ಒಬ್ಬ ಇನ್ಸ್ಪೆಕ್ಟರ್ ಆದ್ರೆ ಉದ್ಧಾರ ಆಗ್ತವೆ. ಇವ ಜಗತ್ತಿನ ಒಡೆಯ ಅದನ್ರಿ, ಇವ ಪರಮಾತ್ಮಗೆ ನಿಮ್ಮ ಮತ್ತು ಏನು ಕುಲ ಉದ್ಧಾರ ಮಾಡಿದೋಳ್ರಿ. ಅದಕ್ಕೆ ಅಂತಾರೆ ಅವರು, ಏನಪ್ಪ ಅಂದ್ರೆ ಶಾಸ್ತ್ರ ಹೇಳಿದ್ರು, ಪಾವಿತಂತೆ ಕುಲತ್ವಯ. ಕುಲ ಅಂದ್ರೆ ಪರಂಪರ ಒಂದು, ಕುಲ ಅಂದ್ರೆ ಸಮೂಹ. ನಿನಗೆ ಯಾರು ನಂಬ್ಯಾರ ಅವರೆಲ್ಲರೂ ಉದ್ಧಾರ ಆದ್ರು ನೋಡಪ್ಪ. ಕುಲ ಅಂದ್ರೆ ಸಮೂಹ, ಕುಲ ಅಂದರೆ ಪರಂಪರೆ. ನಿನಗೆ ಯಾರು ನಮಗೆ ಬಂದಾರ, ನಿನ್ನ ಆಶ್ರಯ ಮಾಡ್ಯಾರ, ನಿನ್ನ ಸೇವಾ ಮಾಡ್ಯಾರ, ನಿನ್ನ ಮಾತು ಕೇಳ್ಯಾರ, ಅವರೆಲ್ಲ ಪಾವಿತಮ್ಮ ತ್ವಯ, ಅವರನ್ನು ಪವಿತ್ರ ಮಾಡಿದೆಪ್ಪ. ನೀ ಈ ಪ್ರಶ್ನೆ ಕೇಳಿದಾರ, ಪವಿತ್ರ ಮಾಡಿದೆ. ಅವಿದ್ಯಾ ಬಂಧ ಮುಕ್ತ, ಯಾವ ಅವಿದ್ಯೆ ಮೂಲಕವಾಗಿ, ಮರವೆಯ ಮೂಲಕವಾಗಿ, ತನ್ನನ್ನು ಅರಿಯದೇ ಇರುವ ಮೂಲಕವಾಗಿ ಜನ್ಮ ಮರಣ ರೂಪ ಬಂಧ ಪ್ರಾಪ್ತ ಆಗಿತ್ತು, ಅದರಿಂದ ಮುಕ್ತನಾಗಿ ಜನ್ಮ ಮರಣ ಬಂಧನ ಬಿಡುಗಡೆಯಿಂದ ಕೂಡಿಕೊಂಡು ಬ್ರಹ್ಮೇ ಭೂತ ವಿಚ್ಛಸಿ. ನೋಡ್ರಿ, ಪ್ರಶ್ನೆ ಮಾಡೋದಕ್ಕೆ ಇಟ್ಟಂದ್ರೆ ಇನ್ನೂ ಆಗಿಲ್ಲವ, ಇಚ್ಛಸಿ ಅದನ್ನು. ಅರ್ಥ ಏನು? ಈ ಕಡೆ ಮಾರಿ ಹೊಳ್ಳದ್ರೆ ಅವ್ರ ಕುಲ ಉದ್ಧಾರ ಹಾಕದ್ರಿ, ಈ ಕಡೆ ಮಾರಿ ಹೊಳ್ತಂದ್ರೆ ಅವ್ರ ಕುಲ ಎಲ್ಲ ಉದ್ಧಾರ. ಹೆಂಗೆ ನೋಡಿ, ಇಚ್ಛಸಿ. ನೀ ಇಚ್ಛಾ ಮಾಡಿದೆಲ್ಲ, ಇಚ್ಛಾ ಈ ಬುದ್ಧಿ ನಿನಗೆ ಬಂದದ, ನಾನು ಆತ್ಮಜ್ಞಾನ ಮಾಡ್ಕೊಳ್ಬೇಕಂತ ನಿನಗೆ ಬುದ್ಧಿ ಬಂದದ. ಈ ಬುದ್ಧಿ ಏನಪ್ಪ ಅಂದ್ರೆ ನಿನ್ನ ಕುಲವನ್ನೇ ಉದ್ಧಾರ ಮಾಡ್ತದೆ, ನಿನ್ನ ಕುಲವನ್ನೇ ಉದ್ಧಾರ ಮಾಡ್ತದೆ. ಅದಕ್ಕೆ ಹೇಳಿದ್ರೆ ಅವರೇಪ್ಪ ಅಂತಂದ್ರೆ ಪಾವಿತಂತೆ ಕುಲತ್ವಯ ಯದ್ ಅವಿದ್ಯಾ ಬಂಧ ಮುಕ್ತ, ಜನ್ಮ ಮರಣ ರೂಪ ಬಂಧನದಿಂದ ಅಜ್ಞಾನ ನಿವೃತ್ತಿಯಾಗಿ ಏನು ಬ್ರಹ್ಮೀಭೂತಂ ಇಚ್ಛಸಿ, ಬ್ರಹ್ಮ ಸ್ವರೂಪನಾಗಲಿಕ್ಕೆ ಏನು ಅಪೇಕ್ಷೆ ಮಾಡಿದೆ, ಈ ಮುಮುಕ್ಷತ್ವ ನಿನ್ನ ಕುಲವನ್ನು ಉದ್ಧಾರ ಮಾಡ್ತಪ್ಪ, ಕುಲವನ್ನು ಉದ್ಧಾರ ಮಾಡ್ತವೆ. ಈ ಬ್ರಹ್ಮಾತ್ಮೈಕ್ಯ ಜ್ಞಾನ ಆಯಿತು ಅಂದ್ರೆ ನಿನ್ನ ಸಮಸ್ತ ಏನಪ್ಪ ಅಂತಂದ್ರೆ ಸಂಬಂಧಿಕರು ಪಾವನ ಆಗ್ತಾರೆ, ಅವರಿಗೆ ಕೀರ್ತಿ ಆಗ್ತಾರೆ. ಶರಣು ಸಪ್ಪ ಅವ್ರು ಎಂದಾಗಿ ಹೋದ್ರು ಅವರು ನೋಡ್ರಿ. ಈಗದ ಅವ್ರು ಎಲ್ಲರೂ ನಮಸ್ಕಾರ. ಈಗ ಒಂದು 4 ವರ್ಷ ಹುಡುಗರು ಅದಕ್ಕೂ ನಮಸ್ಕಾರ ಮಾಡ್ತಾರೆ ನೋಡಿ. ಕುಲಂ ತ್ವಯ
ಅವರ ವಂಶವನ್ನೇ ನೋಡ್ರಿ ಎಂದಾಗ ಹೇಳ್ಯಾರೋ ಆ ವಂಶದ ನೋಡ್ಕೊತ ಬಂದರು. ಆ ಕುಲವನ್ನೇ ಉದ್ಧಾರ ಮಾಡ್ತಾರೆ ನೋಡ್ರಿ. ಹೆಂಗಾದ್ರೆ ಒಬ್ಬರು ಮಹಾತ್ಮ ಸತ್ಪುರುಷ ಆಗಿ ಹೋದ್ರೆ ಆ ಪರಂಪರೆಯನ್ನು ಏನಪ್ಪ ಅಂತ ಕೇಳಿದ್ರೆ ಆಗ್ತದೆ. ಗುರು ಪರಂಪರೆಯಲ್ಲಿ ಯಾರು ಕೊಂಡಿರ್ತಾರೋ ಅವರು ಗುರುನೇ, ಅವರು ಪವಿತ್ರನೇ. ಒಬ್ಬ ಮಹಾತ್ಮ ಯಾರು ಅಂಥ ಬ್ರಹ್ಮಜ್ಞಾನ ಆಗ್ತದೆ. ಗೃಹಸ್ಥ ಇದ್ದರೆ ಅವನ ಕುಲ, ಸನ್ಯಾಸಿ ಇದ್ರೆ ಅವನ ಪರಂಪರೆ. ಕುಲ ಅಂದ್ರೆ ಸಮೂಹ. ಆ ಸಮೂಹವನ್ನು, ಆ ವಂಶವನ್ನು, ಗುರು ಪರಂಪರೆಯನ್ನು ಏನಪ್ಪ ಅಂತ ಕೇಳಿದ್ರೆ ಉದ್ಧಾರ ಆಗ್ತದಪ್ಪ. ಅವ್ರು ಸಿದ್ಧಾರೂಢ ಮೇಲೆ ಎಷ್ಟು ಮಂದಿ ಬದುಕಾಕತ್ತೇವೆ ಹೆಸರು. ನೀವು ಜ್ಞಾನ ಇಲ್ಲದೆ ಮುಕ್ತಿ ಒಪ್ಪಂಗಿಲ್ಲ, ಹಂಗೆ ಅಂತೀರಿ. ಜ್ಞಾನ ಇಲ್ಲದೆ ಮುಕ್ತಿ ಒಪ್ಪಂಗಿಲ್ಲ. ಉದ್ಧಾರ ಅಂದ್ರೆ ಅವರ ಕೀರ್ತಿ ಆಗ್ತದೆ, ಅವ್ರ ಹೆಸರು ಬರ್ತದೆ, ಅವ್ರಿಗೆ ಮಾನ್ಯತೆ ಸಿಗ್ತದೆ, ಅರ್ಥನೇ ವಿನ ಮುಕ್ತರಾಗ್ತಾರಂತ ಅಲ್ಲ. ಯಾಕೆ ಜ್ಞಾನಾದೇವತ್ತು ಕೈವಲ್ಯಂ ಒಪ್ಪಿದ್ದೇವೆ ನಾವು. ಅದಕ್ಕೆ ಏನು ಮಹಾತ್ಮರು ಅಂತಾರೆ, ಅವರ ಕೀರ್ತಿ ಆಗತ್ತೆ ಜಗತ್ತಿನೊಳಗೆ. ಅವ್ರನ್ನ ಎಲ್ಲರೂ ಅಪೇಕ್ಷೆ ಮಾಡ್ತಾರೆ, ಅವರ ಪಾದಧೂಳಿನ ಅಪೇಕ್ಷೆ ಮಾಡ್ತಾರೆ. ಅವರ ಪರಂಪರೆಯೊಳಗೆ ಜ್ಞಾನ ಆಯಿತು ಅಂದ್ರೆ ಪ್ರಶ್ನೆ ಇಲ್ಲ. ಸಂಪ್ರದಾಯಕ್ಕೂ ಕೂಡ ಕಿಮ್ಮತ್ತು ಬರ್ತದೆ, ಅದರ ಜ್ಞಾನ ಆದರಂಕರ ಪ್ರಶ್ನೆಯೇ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು ಕುಲಂತ್ವಯ. ಏನಪ್ಪ ಅಂದ್ರೆ ಆ ಪರಂಪರೆಯನ್ನು ಏನಪ್ಪ ಅಂತ ಕೇಳಿದರೆ ಉದ್ಧಾರ ಆಗ್ತದೆ. ಯಾಕೆ ಬ್ರಹ್ಮ ಭವಿತುಂ ಇಚ್ಛಸಿ. ನೀನು ಪರಮಾತ್ಮ ಆಗಲಿಕ್ಕೆ ಏನು ಅಪೇಕ್ಷೆ ಮಾಡಿದೆ, ನಿನ್ನಲ್ಲಿ ತೀವ್ರ ಮುಮುಕ್ಷತ್ವ ಏನು ಬಂದದ, ಆ ಮೋಕ್ಷದ ನೀನು ಮುಕ್ತನಾದಿ ಅಂತ ಕೇಳಿದರೆ ನಿನ್ನ ಸಮಾಜ ಎಲ್ಲ ಉದ್ಧಾರ ಆಗ್ತದೆ. ಅದಕ್ಕೇನಪ್ಪ ಅಂತ ಕೇಳಿದರೆ ಅದನ್ನು ಮಾಡಬೇಕು. ಹಾಗಾದ್ರೆ ಆಯ್ತಲ್ರಿ, ಸಿದ್ಧಾರೂಢರು ಆಗ್ಯಾರಂದ್ರೆ ಅವ್ರ ವಂಶದವರೆಲ್ಲ ಮುಕ್ತರಾಗ್ತಾರಂತ ಹಿಂಗೆ ಅನ್ನೋನೇನು ರೀ? ಒಪ್ಪಂಗಿಲ್ಲ ಅವ್ರು ಶಂಕರಾಚಾರ್ಯರು. ಯಾಕೆ ಜ್ಞಾನನೇ ಬೇಕು. ಅಜ್ಞಾನ ನಾಶ ಆದರೆ ಆಗ್ತದೆ ನೋಡ್ರಿ. ಅದಕ್ಕೆ ಹೇಳ್ತಾರೆ ಅವರು, ತಮ್ಮ ಬರೀ ಅವ್ರ ಕೃಪಾ ಹಂಗಿಲ್ಲ, ನೀನು ಪ್ರಯತ್ನ ಮಾಡಬೇಕು. ಬಾಯಾಗ ತುತ್ತು ಹಾಕ್ತಾರೆ, ನುಂಗಬೇಕು ಯಾರು? ನೀನೇ ನುಂಗವ ನೀನೇ. ಆ ಸಂಪ್ರದಾಯಗಳು ತಿಳ್ಕೊಂಡವ್ರು ಮುಕ್ತರಾಗ್ತಾರೆ ನೋಡಪ್ಪ. ಹಾಗೆ ಆಗಿಲ್ಲ. ಅದಕ್ಕೆ ಸ್ವಪ್ರಯತ್ನವೂ ಬೇಕು. ಆ ಪ್ರಯತ್ನ ಇಲ್ಲ ಅಂದ್ರೆ ಆ ಮುಕ್ತ. ಕೃಪಾ ಅವ್ರದ್ದದ, ಪ್ರಯತ್ನ ನಿಂದ. ಆತ್ಮಾನಾತ್ಮ ವಿವೇಚನೆ ನೀ ಮಾಡಬೇಕು. ಮಾಡುವಂಥ ಬುದ್ಧಿ ಕೊಡಬಹುದು ಅವ್ರಿಗೆ, ಮಾಡೋ ನೀ. ಮಹಾತ್ಮರ ಕೃಪಾ ಆಯ್ತು ಅಂದ್ರೆ ಪಾಪಿನೂ ಪುಣ್ಯಾತ್ಮ ಆಗ್ತಾನೆ. ಕೇಳಿದ್ರಿ, ವಾಲ ಕೋಳಿ ಆಗ್ಯಾರ, ಭಾಳ ಮಂದಿ ಆಗ್ಯಾರ. ಪ್ರವೃತ್ತಿ ಹಾಕದ, ಪರಂತು ಪ್ರಸನ್ನ ನೀ ಆಗಬೇಕಾಗ್ತದೆ, ಚಿಂತನೆ ನೀವು ಆಡ್ಬೇಕಾಗ್ತದೆ. ಅದು ಮತ್ತೊಬ್ಬರು ಬರೀ ಕೃಪದಿಂದ ಆಗ್ತದೆ ಅಂತ ತಿಳ್ಕೋಬಾರ್ದು. ಇದನ್ನು ಹೆಚ್ಚು ಕೃಪಾ ಆಗ್ತದೆ. ಕೃಪಾ ಅಂದ್ರೇನು? ನಿನಗೆ ಆತ್ಮಚಿಂತನೆ ಮಾಡುವ ಬುದ್ಧಿ ಉತ್ಪನ್ನ ಮಾಡುವುದು, ಇದು ಕೃಪಾ ಅವರು. ಆಮೇಲೆ ಆ ಬುದ್ಧಿಯಿಂದ ಆತ್ಮಪ್ರಾಪ್ತಿ ಮಾಡಿಕೊಳ್ಳೋದು ನಿನ್ನ ಪ್ರಯತ್ನ. ಜನ್ಮ ಮರಣ ಕಳ್ಕೊಳ್ಳೋದು ನಿನ್ನ ಪ್ರಯತ್ನ. ಅದು ಬರೀ ಯಾರ ಕೃಪಾ ಮೇಲೆ ಪ್ರಾರಬ್ಧ ಮೇಲೆ ಆಗತಕ್ಕಂತಹದ್ದು ಅಲ್ಲ ಅಂತ ಮುಂದಿನ ಶ್ಲೋಕದೊಳಗೆ ಸ್ವಪ್ರಯತ್ನದಿಂದನೇ ಅದು ಸಿಗ್ತದೆ. ಪ್ರಯತ್ನ ಮುಖ್ಯ ಅದ, ಮುಮುಕ್ಷು ಆಗುವುದು ಮುಖ್ಯ ಅದ, ಗುರು ಕೃಪಾ ಅದನ್ನು ಇರ್ತದೆ. ಆದರೆ ಕೃಪಾ ಅವ್ರಿಗೆ ಆಗ್ಯದ, ಪ್ರಯತ್ನ ನೀ ಮಾಡಲಿಲ್ಲ ಅಂತ ಕೇಳಿದರೆ ಏನು ಹೇಳಿದ್ರೆ ಶಾಸ್ತ್ರ ಹೇಳ್ಯಾರ. ಏನಪ್ಪ ಅಂದ್ರೆ ಶ್ರೀಮಂತನ ಮಗ ಭಿಕಾರಿ ಇದ್ದಾನೆ. ಮಗ ಶ್ರೀಮಂತ, ಇದು ಭಿಕಾರಿ, ಅದೇನು ಮಾಡ್ತಾರೆ? ಅವ್ರು ಉಪಯೋಗ ಮಾಡ್ಕೊಳ್ಳೋ ಬುದ್ಧಿ ಅದಕ್ಕಿಲ್ಲ. ಹಾಗೆ ಏನಪ್ಪ ಅಂದ್ರೆ ದೊಡ್ಡ ಗುರು ಪರಂಪರೆಯಲ್ಲಿ ಇದ್ದು ಅವನಿಗಿಲ್ಲ ಅಂದ್ರೆ ಶ್ರೀಮಂತರ ಮಗ ಭಿಕ್ಷೆ ಬೇಡದಂಗೆ ಆಗ್ತದೆ. ಮರಾಠಿಗೆ ಹೇಳ್ಯಾರ. ಅದಕ್ಕೆ ಹಾಗಲ್ಲ, ಅವನ ಪ್ರಯತ್ನವೂ ಜರೂರಿ ಅದ ಅಂತ ಮುಂದಿನ ಶ್ಲೋಕದಲ್ಲಿ ನಾಳೆಗೆ